ಮಂಡ್ಯ, ಮೈಸೂರು, ಕೊಡಗು ಮತ್ತು ಚಾಮರಾಜನಗರ ಭಾಗದ ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಮಂಡ್ಯದ ವಿಸಿ ಫಾರಂನಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ವಿಸಿ ಫಾರಂ ಆವರಣದಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಅರಣ್ಯ, ಮೀನುಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಕೃಷಿ ಮೇಳ 2025 ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ವಿಶ್ವವಿದ್ಯಾನಿಲಯ ಸ್ಥಾಪನೆಯ ಬಳಿಕ ಇದು ಮೊದಲ ಬೃಹತ್ ಕೃಷಿ ಮೇಳವಾಗಿದ್ದು ಹಲವು ಹೊಸ ತಳಿಗಳು, ತಂತ್ರಜ್ಞಾನಗಳು ಮತ್ತು ಆಧುನಿಕ ಯಂತ್ರೋಪಕರಣಗಳು ಪ್ರದರ್ಶನಕ್ಕಿವೆ ಎಂದು ಹೇಳಿದರು. 1939ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ್ದ ಮಂಡ್ಯ ಕೃಷಿ ಸಂಶೋಧನಾ ಕೇಂದ್ರವು ಈಗ ರಾಜ್ಯದ 5ನೇ ಕೃಷಿ ವಿಶ್ವವಿದ್ಯಾನಿಲಯವಾಗಿ ಬೆಳೆಯಿದೆ. ಮೊದಲ ವರ್ಷದಲ್ಲೇ ಯುಜಿಸಿ ಮಾನ್ಯತೆ ದೊರೆತಿರುವುದು ಪ್ರಮುಖ ಸಾಧನೆ ಎಂದು ಸಚಿವರು ವಿವರಿಸಿದರು. ಬೆಳೆ ನಾಶವಾದ ರೈತರಿಗೆ ಎನ್ಡಿಆರ್ಎಫ್ ಜೊತೆಗೆ ರಾಜ್ಯ ಸರ್ಕಾರವು ಪರಿಹಾರ ನೀಡಿದ್ದು, ಕಬ್ಬಿಗೆ ಟನ್ಗೊಂದು ₹50 ಬೆಂಬಲಧನ ನೀಡಲಾಗುತ್ತಿದೆ. ರೈತರು, ಬಡವರು ಮತ್ತು ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದ 5 ಹೊಸ ತಳಿಗಳು ಮತ್ತು 9 ತಾಂತ್ರಿಕತೆಯನ್ನ ಲೋಕಾರ್ಪಣೆ ಮಾಡಿದರು. ಪ್ರತಿ ವರ್ಷ ವಿಸಿ ಫಾರಂ ಕೃಷಿ ಮೇಳ ನಡೆಯುತ್ತಿತ್ತು. ಈ ವರ್ಷ ಅದಕ್ಕಿಂತ ವಿಭಿನ್ನವಾಗಿದೆ ಅನ್ನೋದನ್ನ ನಾವು ನೋಡಿದ ಮೇಲೆ ಗೊತ್ತಾಗುತ್ತೆ. ಮೊನ್ನೆ ತಾನೇ ಜಿಕೆವಿಕೆಯಲ್ಲಿ ಕೃಷಿ ಮೇಳ ಮಾಡಿದ್ರು. ಬಹುಶಃ 3 ದಿವಸದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ರೈತರು ಬಂದು ಆ ಒಂದು ಕೃಷಿ ಮೇಳದಲ್ಲಿ ಆಧುನಿಕವಾದಂತ ಎಲ್ಲ ಕೃಷಿಯನ್ನ ತಿಳ್ಕೊಳ್ತಕ್ಕಂಥ ಒಂದು ಆಸಕ್ತಿಯನ್ನು ತೋರಿಸಿದ್ದು 50 ಲಕ್ಷಕ್ಕೂ ಹೆಚ್ಚು ಜನ 3 ದಿವಸದಲ್ಲಿ ಬಂದಿರತಕ್ಕಂಥ ಮಾಹಿತಿ. ಇವತ್ತಿಗೆ ಮೊದಲನೇ ಒಂದು ಕೃಷಿ ಮೇಳ ಬಹುಶಃ ನಮಗೆ ಅಷ್ಟೊಂದು ಜನರಿಗೆ ಎಷ್ಟೇ ನಮ್ಮ ಮಾಧ್ಯಮದವರು, ನಮ್ಮ ಯೂನಿವರ್ಸಿಟಿಯರು ಅಥವಾ ನಮ್ಮ ಜಿಲ್ಲಾ ಆಡಳಿತ ಮತ್ತು ಎಲ್ಲರೂ ಪರಿಚಯಿಸಿದ್ರು, ಪ್ರಚಾರ ಮಾಡಿದ್ರು, ಅಷ್ಟೊಂದು ದೊಡ್ಡ ಮಟ್ಟದ ಜನರ ಗಮನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಬಹುಶಃ ಇದು ಮುಂದಿನ ದಿನದಲ್ಲಿ ಜಿಕೆವಿಕೆ ತರ ಈ 5 ಜಿಲ್ಲೆಯ ವ್ಯಾಪ್ತಿ ಬರ್ತಕ್ಕಂಥ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇದರ ಉಪಯೋಗ ಜನಕ್ಕೆ ಆಗತ್ತೆ ಅನ್ನೋದನ್ನ ನಾನು ಸಾಕ್ಷೀಕರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಮೊದಲನೇದಾಗಿ ನಮ್ಮ ಅಣ್ಣಕುಮಾರ್ ಸಂಕ್ಷಿಪ್ತವಾಗಿ ಹೇಳಿದೆ, ಈ ವಿಶ್ವವಿದ್ಯಾನಿಲಯ ಉಪಯೋಗ ಏನೆಲ್ಲ ಆಗತ್ತೆ ಅನ್ನೋದು. ನಾನಿವತ್ತು ಇಡೀ 5 ಜಿಲ್ಲೆಯ ಜನರ ಪರವಾಗಿ, ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ನಾನು ನನ್ನ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಬೇಕಾಗಿದೆ. ಈ ಕೃಷಿ ವಿಶ್ವವಿದ್ಯಾನಿಲಯ ಬಹುಶಃ ಅವರು ಒಬ್ಬರು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ. 1939ರಲ್ಲಿ ರಾಜ್ಯದಲ್ಲಿ ಮೊದಲನೇ ಕೃಷಿ ಸಂಶೋಧನಾ ಕೇಂದ್ರವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಮಾಡಿದ್ರು. ಇಲ್ಲಿ 630 ಎಕರೆ ವಿಸ್ತೀರ್ಣ ಜಮೀನು. ಆದ್ರೆ ಅವತ್ತಿಂದ ಇವತ್ತವರೆಗೂ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡುವಂತ ಆಲೋಚನೆ ಯಾರು ಮಾಡಿರ್ಲಿಕ್ಕೆ ಹೋಗಿಲ್ಲ. ಜಿಕೆವಿಕೆ ಮೊದಲನೇ ಕೃಷಿ ವಿಶ್ವವಿದ್ಯಾನಿಲಯ ಆಯ್ತು, ಅದಾದ್ಮೇಲೆ 2ನೇ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಾಯ್ತು, 3ನೇ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಲ್ಲಾಯ್ತು, ಅದಾದ ನಂತರ 4ನೇ ಕೃಷಿ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲಾಯ್ತು. 5ನೇ ಕೃಷಿ ವಿಶ್ವವಿದ್ಯಾನಿಲಯ ಇಡೀ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ. ಜಿಕೆವಿಕೆನೇ ಬಹಳ ರಾಜ್ಯದಲ್ಲಿ ಒಳ್ಳೆ ವಿಶ್ವವಿದ್ಯಾನಿಲಯ ಆಗಿ ಹೊರ ಹೊಮ್ಮಿದೆ. ರೈತರಿಗೆ ಅನೇಕ ಹೊಸ ತಳಿಗಳನ್ನ ಕೊಡ್ತಾ ಇದೆ. ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಲ್ಲ, ಮಂಡ್ಯ ರೈತರ ಜಿಲ್ಲೆ, ಮೈಸೂರು ವಿಭಾಗ ಒಂದ್ ರೀತಿ ಮಂಡ್ಯ ಒಂದೇ ಜಿಲ್ಲೆ ಇದ್ದಿತ್ತು, ಅದಾದ ನಂತರ ಬೈಫರ್ಕೇಟ್ ಆಗಿತ್ತು. ಮೈಸೂರಿಗೆ ಮಂಡ್ಯಕ್ಕೆ ಒಂದು ಇತಿಹಾಸ ಇದೆ. ಶಿವಮೊಗ್ಗ, ಧಾರವಾಡ, ರಾಯಚೂರು, ಬೆಂಗಳೂರಿನಲ್ಲಾಗಿದೆ. ಇಲ್ಲೂ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದಾಗ ಬಹುಶಃ
ಯಾರಿಗೂ ಮಂಡ್ಯದ ಬಗ್ಗೆ ಮೈಸೂರು ವಿಭಾಗದ ಬಗ್ಗೆ ಅಸಮಾಧಾನ ಇಲ್ಲದೆ ಇದ್ರು ಜಿಕೆವಿಕೆನ ಬೈಫರ್ಕೇಟ್ ಮಾಡ್ತಕ್ಕಂಥದ್ದು ಸರಿಯಾದ ತಪ್ಪ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಅಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿಯವರು ಒಂದೇ ಮಾತಿನಲ್ಲಿ ಎಲ್ಲರ ಮಾತನ್ನ ಕೇಳಿ ಮಂಡ್ಯದಲ್ಲಿ ಆಗ್ಲಿ ಮಂಡ್ಯ ಜನಕ್ಕೆ ಶಾಶ್ವತವಾದಂತಹ ರೈತರಿಗೆ ಹೊಸ ಕೃಷಿಯನ್ನ ಅವಲಂಬಿಸ್ತಕ್ಕಂಥ ಒಂದು ಎಲ್ಲ ತರದ ಪರಿಚಯವನ್ನ ಮಾಡ್ತಕ್ಕಂಥ ಹತ್ತದಿಂದ ಕೃಷಿ ವಿಶ್ವವಿದ್ಯಾಲಯ ಕೊಂಡ ಎಲ್ಲರೂ ಸಹ ಇದಕ್ಕೆ ಶ್ರಮ ಕೊಡಬೇಕು ಅಂದಾಗ ಬಹುಶಃ ನಾನು ಆ ಕ್ಷಣವನ್ನ ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ಇಡೀ ಜಿಲ್ಲೆ ಜನರ ಪರವಾಗಿ ಇಡೀ ಮೈಸೂರು ವಿಭಾಗದ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.